ಬಿಹಾರದ ನೂತನ ಸಾರಥಿ ಯಾರಾಗ್ತಾರೆ ನಿತೀಶ್ ಉತ್ತರಾಧಿಕಾರಿ? ದಲಿತ ನಾಯಕನಿಗೆ ಸಿಎಂ ಪಟ್ಟಾನ ಅಥವಾ ಬಿಹಾರದ ನೂತನ ಸಾರಥಿಯಾಗಿ ಯಾರು ಬರ್ತಾರೆ, ಯಾರು ಆಗ್ತಾರೆ ನಿತಿನ್ ಉತ್ತರಾಧಿಕಾರಿ ಅನ್ನುವಂಥದ್ದು? ದಲಿತ ನಾಯಕನಿಗೆ ಸಿಎಂ ಪಟ್ಟವೋ ಅಥವಾ ಬೇರೆ ಇನ್ಯಾರಿಗಾದ್ರೂ ಸಿಗುವಂತಹ ಸಾಧ್ಯತೆ ಇದೆಯೋ ಅನ್ನುವಂಥ ಚರ್ಚೆ, ಕುತೂಹಲವಿದೆ. ಯಾರಾಗ್ತಾರೆ ನಿತೀಶ್ ಉತ್ತರಾಧಿಕಾರಿ? ದಲಿತ ನಾಯಕನಿಗೆ ಸಿಎಂ ಪಟ್ಟ ಸಿಗುತ್ತೋ ಅಥವಾ ಅಮಿತ್ ಶಾ ಬಂಟನಿಗೆ ಸಿಂಹಾಸನವನ್ನ ಹಾಕಲಾಗುತ್ತೋ? ಬಿಜೆಪಿ ಪಡಸಾಲೆಯಲ್ಲಿ 6 ನಾಯಕರ ಹೆಸರು ಈಗ ಕೇಳಿ ಬರ್ತಿರುವಂತದ್ದು, ಸದ್ದು ಮಾಡ್ತಿರುವಂತದ್ದು. ಆ 6 ಮಂದಿಯಲ್ಲಿ ಒಬ್ರು ಸಿಎಂ ಆಗ್ತಾರಾ ಅಥವಾ ಹೊಸಬರನ್ನ ಸಿಎಂ ಮಾಡ್ತಾರಾ ಬಿಹಾರದಲ್ಲಿ ಅನ್ನುವಂಥದ್ದು. ಮೋದಿ ಅಮಿತ್ ಶಾ ರತ್ತ ಎಲ್ಲರ ಚಿತ್ತ ಈಗ ನೆಟ್ಟಿದೆ. ಅಚ್ಚರಿ ಮೂಡಿಸುವಲ್ಲಿ ಮೋದಿ ಶಾ ಹೆಸರುವಾಸಿ. ಮೋದಿ ಮತ್ತು ಶಾ ನಡೆಗಳನ್ನ ಊಹಿಸೋಕೆ ಆಗೋದಿಲ್ಲ, ಅಂಥ ನಿರ್ಧಾರಗಳನ್ನ ಸಡನ್ ಆಗಿ ತಗೋತಾರೆ. ಈಗ ಬಿಹಾರದ ನೂತನ ಉತ್ತರಾಧಿಕಾರಿ ಯಾರು ಅನ್ನುವಂತ ಕುತೂಹಲವಿದೆ. ಯಾರಾಗ್ತಾರೆ ನಿತೀಶ್ ಉತ್ತರಾಧಿಕಾರಿ? ದಲಿತ ನಾಯಕನಿಗೆ ಸಿಎಂ ಪಟ್ಟ ಸಿಗುತ್ತೋ ಅಥವಾ ಅಮಿತ್ ಶಾ ಬಂಟನಿಗೆ ಆಪ್ತರಿಗೆ ಸಿಎಂ ಪಟ್ಟ ಸಿಗೋವಂತ ಸಾಧ್ಯತೆ ಇದೆಯಾ ಅಂತ ಬಿಜೆಪಿ ಪಡಸಾಲೆಯಲ್ಲಿ ಈಗ 6 ಮಂದಿಯ ಹೆಸರು ಕೇಳಿ ಬರ್ತಿದೆ. ಒಟ್ನಲ್ಲಿ ಬಿಜೆಪಿಯಲ್ಲಿ 6 ಮಂದಿ ನಾಯಕರ ಹೆಸರು ಕೇಳಿ ಬರ್ತಿರುವಂತದ್ದು. 6 ಮಂದಿಯಲ್ಲಿ ಒಬ್ರು ಸಿಎಂ ಆಗ್ತಾರೋ ಅಥವಾ ಮೋದಿ ಅಮಿತ್ ಶಾ ಬೇರೆನೇ ಒಂದು ಪ್ಲಾನ್ ಮಾಡಿ ಹೊಸಬರಿಗೆ ಸಿಎಂ ಪಟ್ಟವನ್ನ ಕೊಡ್ತಾರಾ ಅನ್ನುವಂಥದ್ದು ಈಗ ಎಲ್ಲರ ಚಿತ್ತ ನೆಟ್ಟಿರುವುದು. ಮೋದಿ ಮತ್ತು ಅಮಿತ್ ಶಾ ರತ್ತ ಅಚ್ಚರಿ ಮೂಡಿಸೋದ್ರಲ್ಲಿ ಮೋದಿ ಶಾ ಹೆಸರುವಾಸಿ ಆಗಿದ್ದಾರೆ. ಅವರ ನಡೆಗಳನ್ನ ಊಹಿಸೋದೇ ಕಷ್ಟ. ಯಾರಿಗೆ ಸಿಎಂ ಪಟ್ಟ ಸಿಗಬಹುದು, ಯಾರನ್ನ ಮುಂದಿನ ಸಿಎಂ ಆಗಿ ಆಯ್ಕೆ ಮಾಡ್ತಾರೆ ಅಥವಾ ಬೇರೆ ಯಾವ್ದಾದ್ರು ಪ್ಲಾನ್ ಮಾಡ್ತಾರಾ, ಇರೋ 6 ಜನ ಇದ್ದಾರಲ್ಲ ಇವರಲ್ಲೇ ಯಾರಿಗಾದ್ರೂ ಒಬ್ಬರಿಗೆ ಸಿಗತ್ತಾ? ಈ ಎಲ್ಲ ಕುತೂಹಲಗಳು ಕೂಡ ಈಗ ಮೂಡಿರುವಂಥದ್ದು. ಅದರಲ್ಲೂ ಕೂಡ ಅಮಿತ್ ಶಾ ನಡೆಯನ್ನ ಹೇಳೋದೇ ಕಷ್ಟ, ಅವರ ಆಲೋಚನೆಯನ್ನ ಊಹಿಸೋದು ಕೂಡ ಕಷ್ಟವಾಗ್ತಿರುವಂಥದ್ದು. ಹಾಗಾಗಿ ಬಿಹಾರದ ನೂತನ ಸಾರಥಿ ಯಾರಾಗ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ನಿತೀಶ್ ಉತ್ತರಾಧಿಕಾರಿ ಯಾರು ಆಗಬಹುದು? ಅಮಿತ್ ಶಾ ಆಪ್ತರಿಗೇನಾದ್ರೂ ಸಿಗಬಹುದಾ ಅನ್ನುವಂಥ ಏನು ಯಾರು ಈ ರೇಸ್ನಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ, ಬಿಹಾರದ ಸಿಎಂ ರೇಸ್ನಲ್ಲಿ ಚೌಧರಿ, ರಾಜ್ಯ ಬಿಜೆಪಿಯಲ್ಲಿ ಅತ್ಯಂತ ಪ್ರಭಾವಿ ಇವರು. ಕೊಯ್ರಿ ಜಾತಿಯವರು, ಕುರ್ಮಿ ಜನಾಂಗದ ಜೊತೆಗೆ ಒಳ್ಳೆಯ ಸಂಬಂಧವನ್ನ ಹೊಂದಿದ್ದಾರೆ. ಪ್ರಸ್ತುತ ಡಿಸಿಎಂ ಆಗಿದ್ದವರು ಪ್ರಭಾವಿ ಒಬಿಸಿ ನಾಯಕ, ಅತ್ಯಂತ ಪ್ರಭಾವಿ ಚೌಧರಿ. ಈ ರೇಸ್ನಲ್ಲಿ ಇರುವಂತವರನ್ನ ಹೇಳುತ್ತಿದ್ದೀವಿ. ಬಿಹಾರದ ಸಿಎಂ ರೇಸ್ನಲ್ಲಿ ಇರುವಂತದ್ದು